ಹಲೋ ಮಕ್ಕಳೇ, ನಾವಿವತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಈ 6 ಮಾರ್ಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಡೋಣ. ಮೊದಲಿಗೆ ಕ್ವೆಶ್ಚನನ್ನು ಓದೋಣ. ವರುಣ್ ಆ್ಯಂಡ್ ತರುಣ್ ವೇರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಸೊ ಇಬ್ಬರು ಹಳೆ ಪಾರ್ಟ್ನರ್ಸ್ ಇದ್ದಾರೆ. ಅದು ಯಾರು? ವರುಣ್ ಮತ್ತು ತರುಣ್. ಇವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ? 3:2. ದೇ ಅಡ್ಮಿಟ್ ಕಿರಣ್. ಸೊ ಇಲ್ಲಿ ದ ನ್ಯೂ ಗೈ ಇಸ್ ಕಿರಣ್ for 1/6 share in profits and guaranteed that his share of profit will not be less than 25,000. ಸೊ ಕಿರಣ್ಗೆ ಮಿನಿಮಮ್ 25,000 ಕೊಡ್ತೀವಿ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ದ ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವಾಸ್ 90,000. ಸೊ ಯಾವಾಗಲೂ ನಾವು ಪ್ರಾಫಿಟ್ಸ್ನ ರೈಟ್ ಸೈಡಲ್ಲಿ ಬರ್ಕೊತೀವಿ. ಸೊ ಬೈ ಪ್ರಾಫಿಟ್ಸ್ ಇನ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ 90,000 ಅಂತ ಬರ್ಕೊತೀವಿ. Calculate the share of profits for each partner when guarantee is given by Varun and Tarun equally. ಅಂದರೆ ಇವಾಗ 25,000 ಇದೆ. ಇದರಲ್ಲಿ ಅವನಿಗೆ 1/6 ಕೊಟ್ಬಿಟ್ಟು ಅಡ್ಮಿಟ್ ಮಾಡಿದ್ದಾರೆ ಪ್ರಾಫಿಟಲ್ಲಿ. ಸೊ ಕಿರಣ್ಗೆ ಇನಿಷಿಯಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 90,000 ಬಂದುಬಿಟ್ಟು ಫರ್ಮ್ದು ಪ್ರಾಫಿಟ್, ಅದರಲ್ಲಿ 1/6 ಶೇರ್ ಕೊಟ್ಟಿದ್ದಾರೆ. ಅಂದರೆ ಅವನು ಅಡ್ಮಿಟ್ ಮಾಡಿದಾಗ ಅವನಿಗೆ 15,000 ಕೊಟ್ಟಿದ್ದಾರೆ. ಸೊ ಅವನಿಗೆ ಏನಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡಿದ್ರು? ಮಿನಿಮಮ್ 25,000 ಆದರೂ ಕೊಡ್ತೀವಿ ಅಂತ. ಬಟ್ ಇವನ ಹತ್ರ ಇರೋದು 25,000ಗಿಂತ ಕಮ್ಮಿ. ಈ ಡಿಫ್ರೆನ್ಸ್ನ ವರುಣ್ ಆ್ಯಂಡ್ ತರುಣ್ ಈಕ್ವಲ್ ಆಗಿ ಪೇ ಮಾಡ್ತಿದ್ದಾರೆ. ಸೊ ಡಿಫ್ರೆನ್ಸ್ ಬಂದುಬಿಟ್ಟು 10,000 ರುಪೀಸ್. ವರುಣ್ ಎಷ್ಟು ಕೊಡ್ತಿದ್ದಾರೆ? 5,000. ತರುಣ್ ಕೂಡ 5,000. ಓಕೆ, ಇವಾಗ ವರುಣ್ ಮತ್ತು ತರುಣ್ಗೆ ಆ್ಯಕ್ಚುಯಲ್ ಆಗಿ ಎಷ್ಟು ಪ್ರಾಫಿಟ್ ಹೋಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಪ್ರಾಫಿಟ್ ಇದ್ದಿದ್ದು 90,000 ರುಪೀಸ್. ಓಕೆ, ಅದರಲ್ಲಿ 15,000 ಆಲ್ರೆಡಿ ಕಿರಣ್ ಕೊಟ್ಬಿಟ್ರು. ಸೊ ಉಳಿದಿರೋ 75,000ನ ವರುಣ್ ಮತ್ತು ತರುಣ್ 3:2 ರೇಷಿಯೋದಲ್ಲಿ ಶೇರ್ ಮಾಡ್ಕೊತಾರೆ. ದಟ್ ಈಸ್ 45,000 ಮತ್ತು 30,000. ಸೊ ವರುಣ್ ಮತ್ತು ತರುಣ್ಗೆ ಇನಿಷಿಯಲಿ 45,000 ಮತ್ತು 30,000 ಇರುತ್ತೆ. ಬಟ್ ಕಿರಣ್ಗೆ ಈ ಮಿನಿಮಮ್ ಗ್ಯಾರಂಟಿ ನಾವು ಕೊಡಬೇಕಲ್ವಾ? ಸೊ ಅವ್ರು ಆಲ್ರೆಡಿ ಇಲ್ಲಿ 5,000 ಕೊಡಬೇಕಾಯಿತು. ಸೊ ಇಲ್ಲಿ ಕಿರಣ್ಗೆ ಆ್ಯಡ್ ಆಗಿರೋದ್ರಿಂದ ವರುಣ್ ಮತ್ತು ತರುಣ್ ಅಕೌಂಟಿಂದ ಅದೇ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. ಸೊ 45,000 ಮೈನಸ್ 5,000 ಇದು 40,000, 30,000 ಮೈನಸ್ 5,000 25,000. ಸೊ ಈ ರೀತಿಯಾಗಿ ಪ್ರಾಫಿಟ್ಸ್ 3 ಪಾರ್ಟ್ನರ್ಸ್ಗಳಿಗೆ ಡಿವೈಡ್ ಆಗಿದೆ. ಸೊ ಈ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ನೀವು ಪ್ರಿಪೇರ್ ಮಾಡಿದಾಗ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು.